ಸುಮಾರು ಗಂಡ್ಮಕ್ಳು ಹೆಣ್ಮಕ್ಳು ಫ್ಯಾಷನ್ ಇಂಡಸ್ಟ್ರಿಲಿ ಮುಂದುವರಿಬೇಕು ಅಂತ ಇರ್ತಾರೆ. ಆದ್ರೆ ಅವ್ರಿಗೆ ಹೇಗೆ ಅಲ್ಲಿಗೆ ಹೋಗ್ಬೇಕು, ಹೇಗೆ ಕಾಲಿಡ್ಬೇಕು, ಹೇಗೆ ಅಲ್ಲಿ ನಾವು ಚಾನ್ಸ್ಗಳನ್ನ ಗಿಟ್ಟಿಸ್ಕೋಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಾ. ಅವ್ರನ್ನ ಕೇಳ್ತಾ ಇರ್ತೀರಾ, ಬಟ್ ಯಾರಿಂದಾನು ನಿಮ್ಗೆ ಪ್ರಾಪರ್ ಆನ್ಸರ್ಸ್ ಬಂದಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಥವ್ರಿಗೆ ಹೇಗೆ ಆಡಿಷನ್ನ ಕೊಡಬೇಕು, ಹೇಗೆ ಇವಾಗ ಒಂದು ಪೋಸ್ಟರ್ ಬರುತ್ತೆ. ಸೊ ನಿಮ್ಮ ವಿಡಿಯೋನ ಸೆಂಡ್ ಮಾಡಿ, ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಸೆಂಡ್ ಮಾಡಿ, ನಿಮ್ಮ ಹೆಸರು ವಿಳಾಸ ಎಲ್ಲನ ಕಳಿಸಿ ವಾಟ್ಸಪ್ಗೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಆಡಿಷನ್ ಕೊಡೋಕ್ಕೆ ಬರಲ್ಲ ಅಂದರೆ ನಿಮ್ಮನ್ನ ಹೇಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ಆ ವಿಡಿಯೋನ ಕಳಿಸ್ಬೇಕು ಅಂತ ಹೇಳಿದ್ರೆ, ಸೊ ಅದ್ರ ಬಗ್ಗೆ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮೂವೀಸ್ಗೆ ಅಥವಾ ಫ್ಯಾಷನ್ ಶೋಸ್ಗೆ ಇಲ್ಲಾಂದ್ರೆ ಸೀರಿಯಲ್ಸ್ಗೆ ತುಂಬ ಜನ ಟ್ರೈ ಮಾಡ್ತಾ ಇರ್ತೀರಾ. ಆದರೆ ಹೇಗೆ ಹೋಗೋದು, ಹೀಗೆ ಆಡಿಷನ್ ಕೊಡೋದು, ಹೀಗೆ ಅಲ್ಲಿಗೆ ಎಂಟರ್ ಆಗೋದು ಅಂತ ತುಂಬಾ ಜನ ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಾ. ಸೊ ಅಂತವ್ರಿಗೆ ಇವತ್ತಿನ ವಿಡಿಯೋ. ತುಂಬಾ ಪೋಸ್ಟರ್ಸ್ ಕಳಿಸ್ತಾ ಇರ್ತಾರೆ ಅವರು ಬೇರೆಯವರು. ಈ ತರ ಆಡಿಷನ್ ಇರುತ್ತೆ, ನಿಮ್ಮ ಫೋಟೋ ಕಳಿಸಿ, ನಿಮ್ಮ ಪ್ರೊಫೈಲ್ ಕಳಿಸಿ, ನಿಮ್ಮ ಬಯೋಡೇಟಾ ಕಳಿಸಿ, ಹಾಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸಿ ಅಂತ. ಆದ್ರೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಜಸ್ಟ್ ಫೋನಲ್ಲಿ ಫೋಟೋಸ್ನ ತಗೊಂಡು ಕಳಿಸ್ತಾ ಇರ್ತೀರಾ, ಸೆಲೆಕ್ಟ್ ಆಗ್ತಾ ಇರಲ್ಲ. ತುಂಬಾ ಒಂಥರ ಜಿಗುಪ್ಸೆ ಆದಂಗೆ ಆಗ್ತಾ ಇರುತ್ತೆ, ಯಾಕೆ ನಾನು ಸೆಲೆಕ್ಟ್ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಸೊ ನಾನು ಫಸ್ಟ್ ನಿಮಗೆ ಪೋರ್ಟ್ಫೋಲಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೋರ್ಟ್ಫೋಲಿಯೋ ಅಂದರೆ ಪ್ರೊಫೆಷ್ನಲ್ ಆಗಿ ಕ್ಯಾಮರಾದಲ್ಲಿ ಫೋಟೋಶೂಟ್ ಮಾಡಿಸೋದು ವಿತ್ ಪ್ರಾಪರ್ ಮೇಕಪ್, ಪ್ರಾಪರ್ ಡ್ರೆಸ್, ಹಾಗೆ ಪ್ರಾಪರ್ ಫೋಟೋಗ್ರಫಿ. ಸೊ ಇದನ್ನ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ಮಾಡಿಸಿ ಇಟ್ಕೊಳ್ಳಿ. ನಾನು ಒಂದು 2-3 ಪಿಕ್ಚರ್ಸ್ನ ನನ್ನ ಪೋರ್ಟ್ಫೋಲಿಯೋ ಪಿಕ್ಚರ್ಸ್ನ ಇಲ್ಲಿ ಹಾಕಿರ್ತೀನಿ, ಹೇಗೆ ಅಂತ ನೀವು ನೋಡ್ಕೊಬಹುದು ಅದನ್ನ. ನೆಕ್ಸ್ಟ್ ಸೆಕೆಂಡ್ ಬಂದು ಬಯೋಡೇಟಾ. ಬಯೋಡೇಟಾ ಅಂದ್ರೆ ಏನು? ನಿಮ್ಮ ಹೆಸರು, ನಿಮ್ಮ ಏಜು, ನಿಮ್ಮ ಹೈಟು, ನಿಮ್ಮ ವೆಯ್ಟು, ನಿಮ್ಮ ಕಲರು, ಫೇಸ್ ಕಲರು, ಹಾಗೆ ಫೇಸ್ ಶೇಪು, ಹಾಗೆ ಬಾಡಿ ಶೇಪು, ಹೇರ್ ಕಲರು, ಐ ಕಲರ್ ಎಲ್ಲ ಮ್ಯಾಟರ್ ಆಗುತ್ತೆ ಫಿಲಮ್ ಇಂಡಸ್ಟ್ರಿಲಿ, ಸೀರಿಯಲ್ ಇಂಡಸ್ಟ್ರಿಲಿ, ಹಾಗೆ ಮಾಡಲಿಂಗ್, ಫ್ಯಾಷನ್ ಶೋಸಲ್ಲಿ. ಸೊ ಅದ್ರ ಬಗ್ಗೆನ ನೀವು ತಿಳ್ಕೊಬೇಕು. ಸೊ ಬಯೋಡೇಟಾ ಅಂತ ಬಂದಾಗ ಮೇನ್ ಫಸ್ಟ್ ಬರೋದು ನೇಮ್, ಹೆಸರು. ಆದಷ್ಟು ಇಂಗ್ಲೀಷಲ್ಲೇ ಯೂಸ್ ಮಾಡಿ, ಟೈಪ್ ಮಾಡಿ ಬರೆಯೋಕೆ. ಒಂದು ಎಕ್ಸಾಂಪಲ್ನ ನಾನು ಇಲ್ಲಿ ಹಾಕಿರ್ತೀನಿ ಹೇಗೆ ಅಂತ. ಈ ಥರ ಇರುತ್ತೆ ಬಯೋಡೇಟಾ. ಸೊ ಬಯೋಡೇಟಾನ ನೀವು ನೋಡಿಕೊಂಡು ಕಾಪಿ ಪೇಸ್ಟು ಮಾಡ್ಕೊಬೋದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ನ ಇದನ್ನು ತಗೊಂಡು ನೆಕ್ಸ್ಟ್ ನಿಮಗೆ ಏನಾದರೂ ಆಫರ್ಸ್ ಬಂದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಆಪರ್ಚುನಿಟೀಸ್ ಬಂದಿದ್ದನ್ನು ಯಾವುದನ್ನು ಕಡೆಗಣಿಸಬೇಡಿ, ಟ್ರೈ ಮಾಡ್ತಾ ಇರಿ. ಖಂಡಿತವಾಗ್ಲೂ ಆಪರ್ಚುನಿಟಿ ಸಿಗುತ್ತೆ, ಬಂದಾಗ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹಾಕಿರ್ತೀನಿ, ಹೇಗೆ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಬಯೋಡೇಟಾದಲ್ಲಿ ನೇಮು, ಲೊಕೇಶನ್ನು, ಮತ್ತು ನೀವು ಎಲ್ಲಿ ಲೊಕೇಟ್ ಆಗಿದ್ದೀರಾ ನೀವು ಅಂತ, ಹಾಗೆ ನೆಕ್ಸ್ಟು ಏಜ್ ಮ್ಯಾಟರ್ ಆಗುತ್ತೆ, ಹಾಗೆ ಹೈಟ್, ವೆಯ್ಟ್, ನೆಕ್ಸ್ಟು ಬಾಡಿ ಕಲರ್, ಫೇಸ್ ಕಲರ್, ಹೇರ್ ಕಲರ್, ಐ ಕಲರ್, ಹಾಗೆ ಫೇಸ್ ಶೇಪ್. ನೆಕ್ಸ್ಟ್ ಬಂದರೆ ಎಕ್ಸ್ಪೀರಿಯನ್ಸ್ಡ್ ಅಥವಾ ಫ್ರೆಶರ್. ನೀವು ಈ ಎಕ್ಸಾಂಪಲ್ ಮೂವಿ ಅಂತ ತಗೊಂಡ್ರೆ, ನೀವು ಈ ಪ್ರೀವಿಯಸ್ ಮೂವೀಸ್ ಮಾಡಿದ್ರೆ ಅಥವಾ ಹೊಸದಾಗಿ ಬಂದಿರೋರು ಅಂತ ಕೇಳ್ತಾರೆ. ಸೊ ನೀವು ಫ್ರೆಶರ್ ಆದರೆ ಫ್ರೆಶರ್ ಅಂತ ಹಾಕಿ, ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ಡ್ ಅಂತ ಹಾಕಿ. ನೆಕ್ಸ್ಟ್ ಕಾಸ್ಟ್ಯೂಮ್ಸ್ದು ಸ್ವಲ್ಪ ಡೀಟೇಲ್ಸ್ ಕೇಳ್ತಾರೆ, ಅಂದರೆ ನೀವು ಯಾವ್ಯಾವ ಕಾಸ್ಟ್ಯೂಮಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ. ಸೊ ಟ್ರೆಡಿಷನಲ್, ವೆಸ್ಟರ್ನು, ಎಥ್ನಿಕ್, ಬೋಲ್ಡ್ ಆ ಥರ ಎಲ್ಲ ಬರುತ್ತೆ. ನೀವು ಯಾವ್ದು ಕಂಫರ್ಟಬಲ್ ಆಗಿದ್ದೀರಾ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿ ಫಸ್ಟೇ. ನೆಕ್ಸ್ಟ್ ಬಂದರೆ ಅಚೀವ್ಮೆಂಟ್ಸ್. ನೀವು ಈ ಇಂಡಸ್ಟ್ರಿ ಬಿಟ್ಟು ಬೇರೆ ಎಲ್ಲನಾದರೂ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿದ್ದೀರಾ, ನಿಮ್ಗೆ ಏನೇನು ಬರುತ್ತೆ? ಇವಾಗ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಬರುತ್ತಾ ಅದು ಕೇಳ್ತಾರೆ. ಸ್ವಿಮ್ಮಿಂಗ್ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ಹಾಡು ಹೇಳೋದು ಬರುತ್ತಾ. ನೆಕ್ಸ್ಟ್ ಬಂದು ಇವಾಗ ಹಾರ್ಸ್ ರೈಡಿಂಗು ಕೇಳ್ತಾ ಇದ್ದಾರೆ. ನಾನು ಹಾರ್ಸ್ ರೈಡಿಂಗ್ ಕಲಿಬೇಕು ಇವಾಗ. ಹಾರ್ಸ್ ರೈಡಿಂಗು ಮೊನ್ನೆ ನನಗೆ ಹೇಳಿದೆ, ಬಟ್ ನಂಗೆ ಬರ್ತಾ ಇಲ್ಲ. ಬಟ್ ಮೈಂಡಲ್ಲಿ ನಾನು ಬರ್ಕೊಂಡಿದ್ದೆ ಹಾರ್ಸ್ ರೈಡಿಂಗ್ ಈ ಮಂತ್ ಕಲಿಬೇಕು ಅಂತ. ಇದೇ ಥರನೇ ಆಪರ್ಚುನಿಟಿ ಬರುತ್ತೆ. ನಾವು ಕಲ್ತಿದ್ರೆ ನಾವು ಹೋಗ್ಬೋದು, ಕಲ್ತಿಲ್ಲ ಅಂದರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಷ್ಟೇ. ಸೊ ಈ ಥರ ಹಾರ್ಸ್ ರೈಡಿಂಗ್ ಆಗಿರ್ಬೋದು. ನೆಕ್ಸ್ಟು 2 ವೀಲರ್ ಓಡ್ಸೋಕ್ಕೆ ಬರುತ್ತಾ, 4 ವೀಲರ್ ಓಡ್ಸೋಕ್ಕೆ ಬರುತ್ತಾ. ಸೊ ಇದೆಲ್ಲ ಬರುತ್ತೆ. ಸೊ ಅದರಲ್ಲಿ ನೀವು ಯಾವ್ದು ಕಲ್ತಿದ್ರೆ, ಯಾವ್ದು ಗೊತ್ತಿಲ್ಲ ಎಲ್ಲನೂ ಮೆನ್ಷನ್ ಮಾಡ್ಕೊಂಡು ಟೈಪ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅದೊಂದು ಬಯೋಡೇಟಾನ ರೆಡಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ID, ನಿಮ್ಮ ಕಾಂಟ್ಯಾಕ್ಟ್ ನಂಬರ್
ಸೊ ಇಷ್ಟು ಬಯೋಡೇಟಾ. ಇಷ್ಟು ಬಂದು ಮೇನ್ ಇಂಟ್ರೊಡಕ್ಷನ್ ವಿಡಿಯೋ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಅಂದರೆ ಸುಮಾರು ಜನ ಎದುರ್ಕೊಂಡು ಅಯ್ಯೋ ಕಳಿಸ್ಬೇಕಾ, ನಾನು ಹಿಂಗೆ ಕಾಣಿಸ್ತೀನಿ, ನನ್ನ ಕ್ಯಾಮರಾ ಕ್ವಾಲಿಟಿ ಚೆನ್ನಾಗಿಲ್ಲ, ನಾನು ಮೇಕಪ್ ಮಾಡಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡೋರೆ ತುಂಬ ಜನ. ಅಂದರೆ ಹೆದರ್ಕೊಂಡು ಹಿಂದೆ ಹೋಗೋರೆ ತುಂಬ ಜನ ಇದ್ದೀರಾ. ನಾನು 3 years ಬ್ಯಾಕ್ ಹೀಗೆ ಮಾಡ್ತಾ ಇದ್ದೆ. ಓಕೆ, ಸೊ ಇಂಟ್ರೊಡಕ್ಷನ್ ವಿಡಿಯೋ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಇಂಗ್ಲೀಷಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬೇ ಇದೆ, ಯೂಟ್ಯೂಬಲ್ಲಿ ನೋಡಿಕೊಂಡು ಬರ್ಕೊಂಡಾರು ಹೇಳಿ. ಕನ್ನಡದಲ್ಲಿ ಕೇಳಿದ್ರೆ ಅಂದರೆ ಕನ್ನಡ ಸೀರಿಯಲ್ಸು ಕನ್ನಡ ಮೂವೀಸ್ ಆದರೆ ಕನ್ನಡದಲ್ಲಿ ಕೇಳ್ತಾರೆ, ಕನ್ನಡ ಸ್ಪಷ್ಟನೆ ಹೇಗೆ ಬರುತ್ತೆ ಅಂತ. ಸೊ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ಸೊ ಇಂಟ್ರೊಡಕ್ಷನಲ್ಲಿ ಫಸ್ಟು ನನ್ನ ಹೆಸರು ಡಯಾನಾ. ಸ್ವಲ್ಪ ಹೇಳುವಾಗ ಸ್ವಲ್ಪ ಡೀಸೆಂಟಾಗಿ ಹೇಳಬೇಕಾಗುತ್ತೆ, ಹೆಂಗೋ ಆ ಸ್ಲ್ಯಾಂಗ್ ಗೊತ್ತಾಗುತ್ತಲ್ವಾ. ಸೊ ಅದನ್ನು ನೀವು ನೀಟಾಗಿ ಹೇಳಬೇಕಾಗುತ್ತೆ. ನನ್ನ ಹೆಸರು ಡಯಾನಾ, ನಾನು ಮೈಸೂರಿಂದ, ನನ್ನ ಏಜ್ ಬಂದು 24, ನನ್ನ ಹೈಟ್ 5.7 ಆ್ಯಂಡ್ ವೆಯ್ಟ್ 57 kg. ನಾನು ಮೈಸೂರಲ್ಲಿ ಇರೋದು, ಬ್ಯಾಂಗ್ಳೂರಿಗೆ ಶೂಟಿಂಗ್ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನನ್ನ ಹಾಬೀಸ್ ಬಂದು ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಸಿಂಗಿಂಗ್ ಚೆನ್ನಾಗಿ ಮಾಡ್ತೀನಿ, ಹಾಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ಡ್ ಪಾರ್ಟಿಗೆ ಬಂದರೆ ಈ ಹಿಂದೆ ನಾನು 4-5 ಮೂವೀಸ್ನ ಮಾಡಿದ್ದೀನಿ ಕನ್ನಡದಲ್ಲಿ, ಹಾಗೆ ಸೀರಿಯಲ್ 1 ಮಾಡಿದ್ದೀನಿ. ಯಾವುದು ಅಂತ ಮೆನ್ಷನ್ ಮಾಡಿ, ನೀವು ಮಾಡಿಲ್ಲ ಅಂದರೆ ಇಲ್ಲ, ನಾನು ಈಗ ಫ್ರೆಶರ್ ಆಗಿದ್ದೀನಿ, ಸೊ ನಾನು ಆಪರ್ಚುನಿಟೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ, ಇಷ್ಟು ಹೇಳಬೇಕು. ನಮಸ್ಕಾರ, ನಾನು ಡಯಾನಾ ಜೆಸಿಕಾ. ನನ್ನ ಏಜ್ 24, ನನ್ನ ಹೈಟ್ ಬಂದು 5.6 ಆ್ಯಂಡ್ ನನ್ನ ಹಾಬೀಸ್ ಬಂದು ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಹಾಗೆ ಸ್ಪೋರ್ಟ್ಸಲ್ಲೂ ಕೂಡ ಇದ್ದೀನಿ. ಸೊ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ನೆಕ್ಸ್ಟ್ ಬಂದು ನಿಮ್ಮ ಪ್ರೊಫೈಲ್, ಫೇಸ್ ಪ್ರೊಫೈಲ್ನ ಕೇಳ್ತಾರೆ. ಫೇಸ್ ಪ್ರೊಫೈಲ್ ಅಂದರೆ ಏನು ಹೆದರ್ಕೊಬೇಡಿ. ನಿಮ್ಮ ಫೇಸು ಫ್ರಂಟಿಂದ ಹೇಗೆ ಕಾಣಿಸುತ್ತೆ ಕ್ಯಾಮರಾಗೆ, ಸೈಡಿಂದ ಲೆಫ್ಟ್ ರೈಟ್ ಸೈಡಿಂದ ಟರ್ನ್ ಆದರೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾರೆ. ಸೊ ಅದೊಂದು ನೀವು ವಿಡಿಯೋ ಮಾಡಿಕೊಂಡು ಇಟ್ಕೊಂಡಿರಿ. ಸೊ ನಾನಿವಾಗ ಎಕ್ಸಾಂಪಲ್ ನಿಮ್ಗೆ ಹೇಗೆ ಅಂತ ತೋರಿಸ್ತೀನಿ. ಫ್ರಂಟ್ ಪ್ರೊಫೈಲ್ ಒಂದು, ನೆಕ್ಸ್ಟ್ ಸೈಡ್ ಪ್ರೊಫೈಲ್, ನೆಕ್ಸ್ಟ್ ಈ ಸೈಡು, ಥ್ಯಾಂಕ್ ಯು. ಇಷ್ಟೇ, ಸಿಂಪಲ್, ವೆರಿ ಸಿಂಪಲ್. ಇದನ್ನೆಲ್ಲ ನೀವು ಮಾಡಿ ಇಟ್ಕೊಂಡೆ ನೆಕ್ಸ್ಟು ಯಾವುದೇ ಮೂವಿ ಆಡಿಷನ್ ಬರಲಿ ಅಥವಾ ಯಾವುದೇ ಸಡನ್ ಆಗಿ ಆಡಿಷನ್ಸೇ ಅಂತಲ್ಲ, ಸಡನ್ ಆಗಿ ನೆಕ್ಸ್ಟ್ ಡೇಗೆ ಶೂಟಿಂಗಿಗೆ ಕರೆದು ಬಿಡ್ತಾರೆ. ಆ ಥರ ಸುಮಾರು ನಡೀತಾ ಇದೆ ಇವಾಗ. ಎಲ್ಲ ಆಡಿಷನ್ ಮೇಲೆ ನಡೆಯಲ್ಲ. ಆ ಥರ ಇದ್ದಾಗ ನಿಮಗೆ ಸಡನ್ ಆಗಿ ನಿಮ್ಮ ಪ್ರೊಫೈಲ್ ಕಳಿಸಿ ಅಂದ ತಕ್ಷಣ ಇಷ್ಟನ್ನ ಕಳಿಸ್ಬಿಟ್ರೆ, ನಿಮ್ಮ ಫೋಟೋ ಓಕೆ ಆದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ದಂಗೆ ನೀವು ಮೂವೀಸು ಮಾಡ್ಬೋದು, ಸೀರಿಯಲ್ಸು ಮಾಡ್ಬೋದು, ಫ್ಯಾಷನ್ ಶೋಸು ಮಾಡ್ಬೋದು. ತುಂಬ ಆಪರ್ಚುನಿಟೀಸ್ ಬರ್ತಾ ಇದೆ ಈಗೀಗ. ಮುಂಚೆ ಥರ ಅಲ್ಲ, ತುಂಬ ಕಷ್ಟ ನಾನು ಹೋಗೋದು ಇಂಡಸ್ಟ್ರಿಗೆ ಅಂತ ಏನಿಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನೋಡಿದ್ರಲ್ಲ, ಆಡಿಷನ್ಸ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಬೇಕು ನಮ್ಮನ್ನು ನಾವು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನಂದು ಎಕ್ಸಾಂಪಲ್ ನಾನು ಮಾಡಿರೋದನ್ನ ಇಲ್ಲಿ ಹಾಕ್ತಾ ಇರ್ತೀನಿ. ನನ್ನ ಫೇಸ್ ಪ್ರೊಫೈಲ್ ಆಗಿರ್ಬೋದು, ಬಯೋಡೇಟಾ ಆಗಿರ್ಬೋದು, ನನ್ನ ಪೋರ್ಟ್ಫೋಲಿಯೋ ಪಿಕ್ಚರ್ಸ್ ಆಗಿರ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದರಲ್ಲಿ ಖಂಡಿತ ಡೌಟ್ ಬಂದೇ ಬರುತ್ತೆ. ಡೌಟ್ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನಿಮಗೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್ ಫ್ರೆಂಡ್ಸ್, ಬೈ ಬಾಯ್.